ಹೌದಾ, ವೆರಿ ಗುಡ್. ನಿಂತ್ಕೊಳ್ಳಿ ಸರ್, ಏನಿಲ್ಲ ಬನ್ನಿ. ನೀವು ಹೋಗೋ ಗಂಟೆ ಸ್ಟಾರ್ಟ್ ಆಗಲ್ಲ ಅಲ್ಲಿ. ಹ್ಯಾಪಿ ಬರ್ತ್ಡೇ ಟು ಅಪ್ಪು ಎಲ್ಲ ಹೇಳ್ಬೋದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಪ್ಪು. ಅವರೇ ಅಪ್ಪು. ಅಪ್ಪು ಅಲ್ಲಿ ನೋಡಿ, ಅಲ್ಲಿ ತೋಟದಲ್ಲಿ ನೋಡಿ. ಕೇಕ್ ತಗೊಳ್ಳಿ ಸರ್, ಬನ್ನಿ. ಮಾಡ್ತೀನಿ ಹಾಂ ಓಕೆ ಓಕೆ. ನಮಸ್ತೆ ಮಂಡ್ಯ. ಏಪ್ರಿಲ್ 17 ಅಂದರೆ ನಮ್ಮ ಕರ್ನಾಟಕದಲ್ಲೆಲ್ಲ ವಿಜಯೋತ್ಸವ. ನಮ್ಮ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಲ್ಲೊಬ್ಬ ಅಭಿಮಾನಿ. ಮೇಡಮ್, ತಮ್ಮ ಹೆಸರು? ಫ್ಲಾರೆನ್ಸ್ ಅಂತ. ಹೌದಾ, ಫ್ಲಾರೆನ್ಸ್ ಅವರ. ಮೇಡಮ್, ಈಗಾಗಲೇ ನಾನು ಈ ಸಿನಿಮಾ ನಾವು ನೋಡುವಾಗ, ಆಕಾಶ್ ಸಿನಿಮಾ ನೋಡುವಾಗ ಮಂಡ್ಯದ ಗುರುಶ್ರೀಯಲ್ಲಿ ನಾನು ನಿಮ್ಮನ್ನು ಗಮನಿಸಿದೆ. ನೀವು ಟೀ ಶರ್ಟು ಮತ್ತು ಪುನೀತ ಆ ಸಿನಿಮಾ ನೋಡುವಾಗ ನೀವು ಸೆಲೆಬ್ರೇಷನ್ ಮಾಡ್ತಾ ಇರೋದೆಲ್ಲ ನಾನು ಗಮನಿಸಿದಾಗ ನೀವು ಅಪ್ಪು ಅಭಿಮಾನಿ ಅಂತ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ನಿಮ್ಮ ಅಮ್ಮನೂ ಇದ್ರ ಜೊತೆಯಲ್ಲಿ, ಅಮ್ಮ ಮಗಳು ಇಬ್ಬರೂ ಖುಷಿ ಪಡ್ತಾಯಿದ್ರಿ. ಏನಾದರೂ ಅಪ್ಪು ಬಗ್ಗೆ ಏನಾದರೂ ಮಾತಾಡ್ತೀರಾ? ಸರ್, ಅಪ್ಪು ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಪದಗಳೇ ಸಾಕಾಗಲ್ಲ ಸರ್. ಅವರು ಹೇಳ್ಬೇಕು ಅಂತ ನಮ್ಗೆ ಇನ್ಸ್ಪಿರೇಷನ್ ಸರ್. ಅವ್ರು ಇವತ್ತಿಲ್ಲ ಅಂದ್ರೂ ಅವ್ರ ಬರ್ತಡೇನ ನಮ್ಮ ಬರ್ಡೇಗಿಂತ ಹೆಚ್ಚಾಗಿ ಮಾಡಬೇಕು ಅನ್ಸುತ್ತೆ. ನಮ್ಮ ಬರ್ಡೇಗಳನ್ನ ನಾವು ಮಾಡ್ಕೊಳ್ಳೋದೇ ಇಲ್ಲ ಸರ್. ಅವ್ರ ಬರ್ಡೇ ಅಂದರೆ ಏನೋ ಒಂಥರ ಖುಷಿ ಸರ್. ಅವ್ರಿಲ್ಲ ಅಂದ್ರೂ ಅವ್ರ ಬರ್ತಡೇ ಆಚರಿಸೋ ಮೂಲಕ ಅವ್ರು ಇನ್ನೂ ಬದುಕಿದ್ದಾರೆ ಅನ್ನೋದನ್ನ ನಾವು ಜನಗಳಿಗೆ ತೋರಿಸ್ತಾ ಇದ್ದೀವಿ ಸರ್. ತುಂಬ ತುಂಬ ಸಂತೋಷ ಮೇಡಮ್. ಅಪ್ಪು ಅವರು ಮಾಡಿರುವಂತಹ ಸಮಾಜ ಸೇವೆ ಅವ್ರು ಇರುವಾಗ ಯಾರಿಗೂ ಗೊತ್ತಾಗಲಿಲ್ಲ. ಆಲ್ಮೋಸ್ಟು ಅವ್ರು ಹೋದ್ಮೇಲೆ ಅವ್ರು ಏನೇನು ಸೇವೆ ಮಾಡಿದರು ಅನ್ನೋದನ್ನು ಲಕ್ಷಾಂತರ ಅಭಿಮಾನಿಗಳು ಒಂದೊಂದಾಗಿ ಹೇಳ್ತಾ ಇದ್ದಾರೆ ನೋಡಿ. ಇನ್ನೂ ಅಭಿಮಾನ ಎಷ್ಟು ತುಂಬಿ ತುಳುಕ್ತಾ ಇದೆ ಅಂದರೆ ಅವರು ಇನ್ನೂ ಜೀವಂತವಾಗಿದ್ದಾರೆ ನಮ್ಮ ಜೊತೆ ಅಲ್ವಾ? ಅಮ್ಮ, ನೀವೇನಾದರೂ ನೀವು ಆ ಊರವ್ರೇ ಅಂತ ಹೇಳಿದ್ರಿ ಅಲ್ವಾ? ಒಂದು ಪುನೀತ್ ಅವರು ಎಷ್ಟೇ ದೊಡ್ಡವರಾದ್ರೂ ತಗ್ಗಿಸಲಿಕ್ಕೆ ಅವರ ಪ್ರೀತಿ, ಬಡವರು ಸೌಕರ್ಯದೆಲ್ಲನೂ ಪ್ರೀತಿಸ್ತಿದ್ರು. ಅದರಿಂದ ಅವ್ರು ಸತ್ರೂ ಅವರ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕು. ನೀವು ಆಲ್ರೆಡಿ ಊರಲ್ಲೆಲ್ಲ ಅವ್ರನ್ನ ನೋಡಿದ್ರಿ ಅನ್ನಿಸ್ತು ಅವ್ರು ಬಂದಾಗ? ಮತ್ತೆ ಊರು ಗಾಜನೂರೇ. ಅವ್ರ ತಂದೆ ಮಿನಿಸ್ಟ್ರು, ಎಲೆಕ್ಷನಲ್ಲಿ ಉತ್ತಾಯಪ್ಪ ಅಂತ ಗೆದ್ದಿದ್ರು. ಈಗಲೂ ಸಹಿತ ಅಲ್ಲಿ ಹೋದ್ರೆ ಪುನೀತ್ ಮನೆ ನೋಡಿ ಸಂತೋಷ ಪಡ್ತೀವಿ ನೋಡಿ. ಎಲ್ಲ ಹೋದ್ರೂ ಅವ್ರ ಮಾರ್ಗದಲ್ಲಿ ನಡೀರಿ ಅಂತ ಒಂದು ದಾರಿ ತೋರಿಸಿದ್ದಾರೆ. ನಾವು ಆ ರೀತಿ ನಾವು ನಡಿಬೇಕು ಅಷ್ಟೇ. ಹೌದು, ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಅಪ್ಪು ಕಂಡ್ರೆ ಭಾಳ ಇಷ್ಟಪಡ್ತಾರೆ. ಈಗಲೂ ಅಜರಾಮರ ಅಪ್ಪು. ಅಪ್ಪು ಇನ್ನೂ ಮುಂದಿನ ಪೀಳಿಗೆಯವರು ಕೂಡ ಅಪ್ಪು ಹೇಳಿದ ಮಾರ್ಗದರ್ಶನದಲ್ಲೇ ನಡೀಲಿ ಅಂತ ನಾವು ಕೂಡ ತೃಪ್ತಿ ಆಯ್ತದೆ. ಹೌದು, ಖಂಡಿತವಾಗ್ಲೂ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.